ಅಂತೀರಾ? ಅಲ್ಲ ನಾನಂತೂ ನೋಡ್ರಿ ಪ್ಲೇಯಿಂಗ್ 11 ನೀವು ಎಲ್ಲಿ ಆಡ್ಸಿದ್ರು ಆಡಕ್ ನಾನು ರೆಡಿ ಇದ್ದೇನೆ. ಓಕೆ ಕ್ಯಾಪ್ಟನ್, ಟೀಮ್ ಕೋಚು. ಸರ್, ನೀವು ಪ್ಲೇಯಿಂಗ್ 11 ಬೇಡ, ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬನ್ನಿ ಅಂತಾರೆ. ಅಲ್ಲ ನಾನು ಹೇಳ್ತೇನೆ ಇವತ್ತು ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ನನ್ನ ಟೀಮ್ಗೆ ಒಳ್ಳೇದಾಗ್ತದೆ. ನಾನು ರೋಹಿತ್ ಶರ್ಮಾ ತರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತೀನಿ. ಬರ್ತೀರಿ, ಕೂತ್ಕೊಂಡು ಫುಲ್ ಕಂಡೀಷನ್ ನೋಡ್ಬಿಟ್ಟು ಲಾಸ್ಟ್ ಓವರ್ ಅಲ್ಲಿ ಬಂದ್ಬಿಟ್ಟು ಅಲ್ಲ ಹೊಡಿತೀರಿ. ನೀವು ನನಗೆ ನಂದು ಪಾರ್ಟಿಗೆ ಇವತ್ತು ನನ್ನ ರಾಜು ಗೌಡ ನಿಂದು ಸ್ಥಾನ ಇದು ನಿಂದು ನೀ ಈ ಕೆಲಸ ಮಾಡ್ಬೇಕು, ನೀ ಇದು ಮಾಡಂತ ಹೇಳಿದ್ರೆ ನಾನು ಆಟೋಮೆಟಿಕ್ ಅದು ಪಾರ್ಟಿ ಹಿತದೃಷ್ಟಿಯಿಂದ ಮಾಡೇ ಮಾಡ್ತೇನೆ. ರಾಜು ಗೌಡ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೆಗ್ಲ ಮೇಲೆ ಕೈ ಹಾಕಿ ಶಾಲ್ ಹಾಕಿ ಪೇಟ ಹಾಕಿ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ಬೇಕಾ, ಇಲ್ಲ ನೀವು ಏನೂ ಇಲ್ಲ. ರಾಜು ಗೌಡಗೆ ಶಾಲೆ ಹಾಕೋದ್ ಬೇಕಾಗಿಲ್ಲ, ಪೇಟ ಹಾಕೋದು ಬೇಕಾಗಿಲ್ಲ. ಪಾರ್ಟಿಯವರು ನಿನ್ ಈ ಕೆಲಸ ಅದಪ್ಪ ನೀನ್ ಮಾಡು ಅಂತ ನನಗೆ ಸಂದೇಶ ಕೊಟ್ರೆ ಸಾಕು. ರಾಜು ಗೌಡನೇ ತಿಳಿದು ಮಾಡ್ಲಿ ಅಂತಂದ್ರೆ ನಾನ್ ಮಾಡಲ್ಲ. ನನ್ ಸ್ವಭಾವ ನಂದು ಹಂಗೆ. ರಾಜು ಗೌಡ ನೀ ತಿಳಿದ್ ಮಾಡಂತ ನಾನ್ ತಿಳಿದ್ ಮಾಡೋನಲ್ಲ. ನಾನ್ ತಿಳಿದ್ ಮಾಡೋ ಅಂತ ನನ್ನ ಜಿಲ್ಲೆಗೆ ನನ್ನ ಭಾಗಕ್ಕೆ ಏನ್ ಹೋರಾಟ ಬೇಕು ನಾನು ಮಾಡ್ತೀನಿ. ಅಲ್ಲಿ ನನಗೆ ಗೊತ್ತಿದೆ ಏನ್ ಮಾಡಿದ್ರೆ ನನ್ನ ಪಾರ್ಟಿಗೆ ಒಳ್ಳೇದಾಗ್ತದೆ, ನನ್ನ ಜನರಿಗೆ ಒಳ್ಳೇದಾಗ್ತದೆ ಅಂತ ಗೊತ್ತಿದೆ. ರಾಜ್ಯದಾಗ ನೀವು ತೀರ್ಮಾನ ತಗೋಬೇಕಂತಂದ್ರೆ ನಂದು ಒಂದು ಕಂಡೀಷನ್, ನೀವು ನನಗೆ ಜವಾಬ್ದಾರಿ ಒಪ್ಸ್ಬೇಕು, ನಾನು ಮಾಡಕ್ ರೆಡಿ ಇದೀನಿ, ಓಡಾಡಿ ನಾನು ಮಾಡ್ತೀನಿ. ಆ ನಿಟ್ಟಿನಲ್ಲಿ ಪಾರ್ಟಿಯಿಂದ ಈ ಕಳೆದ 2 ವರ್ಷದಲ್ಲಿ ಯಾವ್ದಾದ್ರು ಪ್ರಯತ್ನ ನಿಮ್ಗೆ ನಡೆದಿದ್ಯಾ? ಯಾರು ಅಪ್ರೋಚಿಗೆ ಬಂದಿದ್ದೀರಾ, ಇದಾಗ್ಬೇಕಣ ದಯವಿಟ್ಟು ಜೊತೆಗಿರೋಣ? ಇಲ್ಲ, ಆತರ ಸಾಕಷ್ಟು ಅಪ್ರೋಚ್ ಆಗಿದ್ದಾರೆ, ಸಾಕಷ್ಟು ಮಾಡಿದ್ದೇವೆ.